ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ ಹಾಗೂ ವಿಶ್ರುತ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ಫಿಶ್ ಬೇಸ್ಡ್ ಫರ್ಟಿಲೈಸರನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸೊಸೈಟಿಗಳ ಮುಖಾಂತರ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಸವದತ್ತಿ ತಾಲೂಕಿನಲ್ಲಿ ಆಸುಂಡಿ ಗ್ರಾಮದಲ್ಲಿದ್ದೇನೆ. ಆಸುಂಡಿ ಸೊಸೈಟಿಗೆ ನಮ್ಮ ಫಿಶ್ ಬೇಸ್ಡ್ ಫರ್ಟಿಲೈಸರನ್ನು ಕೊಟ್ಟಿದ್ವಿ. ಅಲ್ಲಿ ರೈತರು ಪರ್ಚೇಸ್ ಮಾಡಿ ಬಳಕೆ ಮಾಡ್ಕೊಂಡಿದ್ದಾರೆ ನಮ್ಮ ಗೊಬ್ಬರನ. ಇವತ್ತು ಅವ್ರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ದ್ಯಾಮಣ್ಣ ಅಂತ ರೀ. ಓಕೆ. ಇದು ಯಾವ ಊರು? ಸಿಂಗಾರಪ್ಪ ರೀ, ಗ್ರಾಮ ರೀ, ಸವದತ್ತಿ ತಾಲೂಕು ರೀ, ಜಿಲ್ಲಾ ಬೆಳಗಾವಿ ರೀ. ಜಿಲ್ಲಾ ಬೆಳಗಾವಿ. ಓಕೆ. ನಮ್ಮ ಗೊಬ್ಬರವನ್ನು ಯಾವ ಬೆಳೆಗೆ ಬೆಳೆಸಿದ್ರಿ? ಕಬ್ಬಿನ ಬೆಳೆಗೆ ಮೇಡಮ್. ಎಷ್ಟು ಎಕರೆ ಇದೆ? ಈಗ 3 ಎಕರೆ ಐತ್ರಿ. 1 ಎಕರೆ ಮಾಡಿವ್ರಿ ಮೇಡಮ್. ಈಗ ನಾವು 1 ಎಕರೆ ಮಾಡಿದ್ದೀರಿ. ಓಕೆ. ಇದು ಸಾಲಿಂದ ಸಾಲಿಗೆ ಎಷ್ಟು? 4 ಫೂಟ್ ಐತ್ರಿ ಮೇಡಮ್. 4 ಫೂಟ್ ಇದೆ. ಓಕೆ. ಇದು ಎಷ್ಟು ಅಂದರೆ ಅಚ್ ಕಬ್ಬ ಕೂಳೆ ಕಬ್ಬ? ಇದು ಕೂಳೆ ಕಬ್ಬರಿ ಮೇಡಮ್. ಕೂಳೆ ಕಬ್ಬಿದೆ. ಓಕೆ. ಯಾವ ಗೊಬ್ಬರನ ನೀವು ಕೊಟ್ಟಿದ್ದೇನೆ? ನೀವು ಕೊಟ್ಟದ್ರಿ ಅಂತೆಲ್ಲ ಆ ಗೊಬ್ಬರ ಹಾಕಿವ್ರಿ. ಒಳ್ಳೆ ನೀವು ಕೊಟ್ಟೆ ನಿನ್ನ ಹೊಡೆದ್ರಿ. ಹೊಡೆದ್ರೆ ಕಲರು ಚೇಂಜ್ ಆಗೈತ್ರಿ. ಒಳ್ಳೆ ಮರಿ ಸಂಖ್ಯೆನೂ ಜಾಸ್ತಿ ಆಗೈತ್ರಿ. ಮರಿ ಸಂಖ್ಯೆ ಜಾಸ್ತಿ ಆಗಿದೆ. ಓಕೆ. ಮೊದ್ಲು ಎಷ್ಟು ಮರಿ ಬರ್ತೈತೆ? 3-4 ಬರುತ್ರಿ. ಈಗ 6-7 ಮರಿ ಹಂಗೆ ಹೊಡಿತಲ್ಲ, ಹಂಗೆ ಮರಿ ಹೊಡ್ಯಾದತ್ರಿ ಈಗ ಹೊಡಿತಾ ಇದೆ. ಓಕೆ, ಸರಿ. ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಚಲೋ ಆಕತ್ರಿ. ಅವ್ರು ಮಾಡ್ಕೊಂಡು ಅನುಕೂಲ ಆಕತ್ತ ಅಂತ ಹೇಳಿದ್ರಿ. ನಾವು ನಮಗೆ ಮಾತ್ರ ಮನ್ಸಿಗೆ ಬಂತ್ರಿ ಗೊಬ್ಬರ. ಮುಂದೆ ಉಳ್ದು 2 ಎಕರೆ ಅದನ್ನ ಮಾಡ್ಬೇಕಂತ ಮಾಡಿವ್ರಿ ಮೇಡಮ್ ನಾವೀಗ. ಓಕೆ. ನೀವು ಎಲ್ಲಿ ತಗೊಂಡಿದ್ದೆ ಅಣ್ಣ ಗೊಬ್ಬರನ? ಆಸುಂಡಿ ಸೊಸೈಟಿ ತಗೊಂಡಿದ್ದೀರಿ. ಆಸುಂಡಿ ಸೊಸೈಟಿಯಲ್ಲಿ ಓಕೆ. ಬೇರೆ ಏನೆಲ್ಲ ಬದಲಾವಣೆ ನೀವು ಗಮನಿಸಿದ್ದಿಲ್ಲಿ? ಮತ್ತು ಕಬ್ಬು ಕಲರ್ ಬರತ್ರಿ. ಮತ್ತು ಬೆಳವಣಿಗೆ ಜಾಸ್ತಿ ಆಗತ್ರಿ. ಮರಿ ಸಂಖ್ಯೆನ ಐತ್ರಿ. ಹಾಕಿದ ಎಷ್ಟು ದಿನದ ನಂತರ ನಿಮ್ಗೆ ಈ ವ್ಯತ್ಯಾಸ ಕಾಣಿಸ್ತು? 15 ದಿವಸ ಕಂಡು ಬಂದದ್ರಿ. 15 ದಿವಸದೊಳಗಡೆ ಕಂಡು ಬಂದಿದೆ. ಓಕೆ. ಮೊದ್ಲಿಗಿಂತ ಕಬ್ಬು ಈಗ ಚಲೋ ಅನ್ಸಿದ್ಯಾ? ಚಲೋ ಅನ್ಸಿದ್ರಿ. ಮೊದ್ಲಿಗೆ ಎಣ್ಣೆ ಹೊಡೆದು ಎಲ್ಲ ಟ್ಯಾಂಕ್ ಹಾಕಿದ್ರಿ. ಗೊಬ್ಬರ ಬೆಳವಣಿಗೆ ಆಗೈತ್ರಿ, ಚಲೋ ಆಗೈತ್ರಿ. ಓಕೆ. ಓಕೆ. ಇನ್ನೊಮ್ಮೆ ತಂದು ಹೀಗಿಬೇಕಾರೆ ಅದ ಗೊಬ್ಬರ ನಾವೀಗ. ಸರಿ. ಆತ್ಮೀಯ ರೈತ ಬಾಂಧವರೇ, ಸರ್ ಮಾತನ್ನು ಕೇಳಿದ್ರಿ. ಇವತ್ತಿನ ದಿನ ನಾವು ಇಲ್ಲಿ ಸಿಂಗಾರಕೊಪ್ಪ ಏರಿಯಾದಲ್ಲಿದ್ದೀವಿ. ಸವದತ್ತಿ ತಾಲೂಕು ಭಾಗಕ್ಕೆ ಬರುತ್ತೆ ಇದು. ಈ ದ್ಯಾಮಣ್ಣ ಅನ್ನುವಂಥ ರೈತರು ನಮ್ಮ ಕಬ್ಬಿನ ಬೆಳೆಗೆ ಬಳಕೆ ಮಾಡ್ಕೊಂಡಿದ್ದಾರೆ ನಮ್ಮ ಗೊಬ್ಬರವನ್ನು. ಅವರು ನಮ್ಮ ಗೊಬ್ಬರದ ಜೊತೆಗೆ ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ಸ್ಪ್ರೇ ಮಾಡಿರ್ತಾರೆ. ಅವರಿಗೆ ಮೊದಲೆಲ್ಲ ಜಾಸ್ತಿ ಮರಿ ಬರ್ತಾ ಇರಲಿಲ್ಲ, 3-4 ಮರಿ ಬರ್ತಾ ಇತ್ತು. ಬಟ್ ಇವತ್ತಿನ ದಿನ ಇಷ್ಟು ಮರಿ ಬಂದಿರ್ತಕ್ಕಂಥದ್ದು. ಇವಾಗ ಸುಮಾರು ಒಂದು ಇದರಲ್ಲಿ ನಿಮಗೆ 10-15 ಇನ್ನೂ ಕೂಡ ಮರಿಗಳು ಹೊಡಿತಾ ಇರುವಂಥದ್ದು. ಹಾಗಾಗಿ ಎಲ್ಲ ರೈತರುಗಳು ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ. ಅಚ್ ಕಬ್ಬಾಯಿತು, ಕೂಳೆ ಕಬ್ಬಾಯಿತು, ಕಬ್ಬು ಮಾತ್ರ ಅಲ್ಲ, ಸದಕ, ಗೊಂಜಾಳ, ಹತ್ತಿ, ಸೂರ್ಯಪಾನ, ಯಾವುದೇ ಇದು ಅಗ್ರಿಕಲ್ಚರ್ ಕ್ರಾಪ್ಸ್, ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗಿರ್ಬೋದು, ಯಾವುದೇ ಬೆಳೆಗಳಾದರೂ ಕೂಡ ನೀವು ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಬೋದು. ಸದ್ಯ ನಿಮ್ಮ ಸವದತ್ತಿ ಭಾಗದಲ್ಲಿ ಆಸುಂಡಿ ಸೊಸೈಟಿಯಲ್ಲಿ ಸಿಗುತ್ತೆ. ಜೊತೆಗೆ ಗೋಕಾಕ್ ತಾಲೂಕಲ್ಲಿ ನಿಮಗೆ ಬೆಟಗೇರಿ ಸೊಸೈಟಿ ಆಗಿರ್ಬೋದು, ಮಮದಾಪುರ ಸೊಸೈಟಿ ಆಗಿರ್ಬೋದು, ಗೋಕಾಕ್ ಸೊಸೈಟಿ ಆಗಿರ್ಬೋದು, ಅಕ್ಕಿಸಾಗರ ಸೊಸೈಟಿ ಆಗಿರ್ಬೋದು. ಅಲ್ಲಿ ಕೂಡ ಅವೈಲಬಿಲಿಟಿ ಇದೆ. ಬೀದರ್ ಭಾಗದಲ್ಲೂ ಕೆಲವೊಂದು ಸೊಸೈಟಿಗಳಲ್ಲಿ ಅವೈಲಬಿಲಿಟಿ ಇದೆ. ಎಲ್ಲ ರೈತರು ಖರೀದಿ ಮಾಡಿ ಏನೇ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇದನ್ನು ಖರೀದಿ ಮಾಡ್ಬೋದು. ಆಸುಂಡಿ ಸೊಸೈಟಿನಲ್ಲಿ ಸಿಗ್ತಾ ಇದೆ. ಧನ್ಯವಾದಗಳು.